ದರ್ಶನ್ ಅವರ ಬಂಧನದ ಬಳಿಕ ಅವರ ಒಂದು ಫೋಟೋ ಇದೀಗ ಟಿವಿ9ಗೆ ಲಭ್ಯ ಆಗಿದೆ. ಅಂದ್ರೆ ದರ್ಶನ್ ಬಂಧನ ಆದಂತ ನಂತರದಲ್ಲಿ ಕ್ಲಿಕ್ಕಿಸಲಾಗಿದ್ದಂತ ಒಂದು ಫೋಟೋ, ಅಂದ್ರೆ ಅವರ ಐಡೆಂಟಿಫಿಕೇಶನ್ಗೋಸ್ಕರ ಒಂದು ಫೋಟೋವನ್ನ ಕ್ಲಿಕ್ ಮಾಡುತ್ತಲ್ಲ ಜೈಲಿಗೆ ಬರುವಂತ ಸಂದರ್ಭದಲ್ಲಿ, ಸೊ ಅಂತ ಫೋಟೋ ಒಂದು ಈಗ ಟಿವಿ9ಗೆ ಲಭ್ಯ ಆಗಿದೆ. ಆರೋಪಿ ದರ್ಶನ್ ಹಾಗೆ ಪವಿತ್ರ ಗೌಡ ಫೋಟೋ ಲಭ್ಯ ಆಗಿದ್ದು ಬಹಳ ಸಪ್ಪೆ ಮೊಗದಲ್ಲೇ ದರ್ಶನ್ ಇಲ್ಲಿ ಪೋಸ್ಟ್ ಕೊಟ್ಟಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ದರ್ಶನ್ ಜೈಲಿಗೆ ಬರುವ ಮೊದಲೇ ಮುಡಿ ಕೊಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಮತ್ತೊಂದು ಕಡೆ ಪವಿತ್ರ ಗೌಡ A1 ಅವರು ಸ್ವಲ್ಪ ನಗುಮುಖದಲ್ಲೇ ಲುಕ್ ಕೊಟ್ಟಿದ್ದಾರೆ. ಜೈಲಿಗೆ ಹೋಗೋದು ಗೊತ್ತಿದ್ರು ಕೂಡ ಒಂದು ರೀತಿ ಪಶ್ಚಾತ್ತಾಪ ಇಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡ್ತಿರ್ತಾರಲ್ಲ, ಅದೇ ರೀತಿಯಾಗಿ ಆ ಫೋಟೋ ಕೂಡ ನೋಡಬಹುದಾಗಿದೆ. ಬಟ್ ಸ್ವಲ್ಪ ನಗುಮುಖದಲ್ಲಿ ಪವಿತ್ರ ಗೌಡ ಇದ್ದಂಥ ರೀತಿಯಾಗಿ ಕಂಡು ಬರುತ್ತೆ. ಬಟ್ ದರ್ಶನ್ ಅವರಿಗೆ ಸಹಜವಾಗಿ ತಲೆ ಬಿಸಿ ಮತ್ತೊಂದು ಅದೆಲ್ಲವೂ ಕೂಡ ಈ ಫೋಟೋದಲ್ಲಿ ಅವ್ರ ಮುಖಚಹರೆಯಲ್ಲಿ ನಾವು ಸ್ವಲ್ಪ ಗಮನಿಸಬಹುದಾಗಿದೆ. ಸೊ ಇದು ಅವರನ್ನ ವಶಕ್ಕೆ ಪಡೆದಂಥ ನಂತರದಲ್ಲಿ ಕ್ಲಿಕ್ಕಿಸಲಾಗಿರುವಂಥ ಫೋಟೋಗಳು. ಆಮೇಲೆ ಈ ಬಾರಿ ದರ್ಶನ್ ಅವರು ಜೈಲಿಗೆ ಹೋಗುವಂಥ ಸಂದರ್ಭದಲ್ಲೇ ಬಹುಶಃ ಅವ್ರಿಗೆ ಗೊತ್ತಿರುತ್ತೆ ಏನಾದರೂ ಬೇಲ್ ರಿಜೆಕ್ಟ್ ಆದಂಥ ನಂತರದಲ್ಲಿ ಅಥವಾ ಕ್ಯಾನ್ಸಲೇಷನ್ ಆದಂಥ ನಂತರದಲ್ಲಿ ತಾನು ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿ, ಆ ಕಾರಣಕ್ಕಾಗಿಯೇ ಕೆಲ ವ್ಯವಸ್ಥೆಗಳನ್ನಂತೂ ಮಾಡ್ಕೊಂಡಿದ್ರು, ತಯಾರಿಗಳನ್ನ ಅನ್ನುವಂಥದ್ದು ಭಾಳ ಕ್ಲಿಯರ್ ಇದೆ. ಅದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ತಮ್ಮ ದಿನನಿತ್ಯದ ದಿನಚರಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಆಗಿರ್ಬೋದು. ಬಟ್ ಏನು ಅಂತಾರೆ, ಕೆಲ ದಿವಸಗಳ ಮಟ್ಟಿಗೆ ವಿನಾಯಿತಿ ಸಿಗ್ಬೋದು ಅಂತ ಅವ್ರು ಅಂದ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಬೇಲ್ ಕ್ಯಾನ್ಸಲೇಷನ್ ಆದ್ರೂ 2 ದಿನ ಅಥವಾ 3 ದಿನದ ಒಳಗಾಗಿ ಬಂದು ಶರಣಾಗಬೇಕು, ಈ ಥರದ್ದು ವಿನಾಯಿತಿ ಸಿಗ್ಬೋದು ಅಂತ ಅವ್ರು ನಿರೀಕ್ಷೆ ಮಾಡಿದ್ರು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿಯೇ ತಮಿಳುನಾಡಿನ ಕೆಲ ಜಾತ್ರೆಗಳಿಗೆಲ್ಲ ಅವ್ರು ಹೋಗಿದ್ದು ಅಂತ ಕಾಣಿಸುತ್ತೆ. ಅದು ಕೂಡ ವರ್ಡಿಕ್ಟ್ ಬರುವಂಥ ದಿನನೇ ಅವ್ರು ಹೋಗಿದ್ದು. ಹಾಗಂತ ದೇವರಿಗೆ ಅವರು ಮುಡಿ ಕೊಟ್ಟಿರೋದು, ಪೂಜೆ ಪುನಸ್ಕಾರ ಇದನ್ನೆಲ್ಲ ಬಹಳ ದೊಡ್ಡ ಮಟ್ಟದಲ್ಲೇ ಅವರು ಹಾಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪೂರೈಸ್ತಾ ಇದ್ರು. ಅದರಂತೆ ಜೈಲಿಗೆ ಹೋಗೋಕ್ಕಿಂತ 1 ದಿನ ಅಥವಾ 2 ದಿನ ಮುನ್ನ ಅಂತ ಕಾಣಿಸುತ್ತೆ ಅವರು ದೇವರಿಗೆ ಮುಡಿ ಕೂಡ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಜೈಲಿಗೆ ಹೋಗಿದ್ದಾರೆ ಈಗ. ಸೊ ಜೈಲಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಕ್ಯಾಪ್ ಹಾಕ್ಕೊಂಡೆ ದರ್ಶನ್ ಓಡಾಡ್ತಾ ಇದ್ರು, ಮಾಸ್ಕ್ ಹಾಗೆ ಕ್ಯಾಪನ್ನು. ಆದರೆ ಅದಾದ ನಂತರದಲ್ಲಿ ಅವರು ಸರೆಂಡರ್ ಆದಂಥ ನಂತರದಲ್ಲಿ ಅಥವಾ ಅವರು ವಶಕ್ಕೆ ಪಡೆದಂಥ ನಂತರದಲ್ಲಿ ಕ್ಲಿಕ್ಕಿಸಲಾಗಿರುವಂಥ ಈ ಫೋಟೋದಲ್ಲಿ ಯಾವುದೇ ರೀತಿಯಾದಂಥ ಮಾಸ್ಕ್ ಅಥವಾ ಕ್ಯಾಪ್ ಇಲ್ಲ. ಹಾಗಾಗಿ ಅವರು ಮುಡಿ ಕೊಟ್ಟಿರೋದು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ.